ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಸೀಸನ್ 11ನಲ್ಲಿ ಸುದೀಪ್ ಅವರ ತಾಯಿ ನಿಧನರಾಗಿ 2 ವಾರಕ್ಕೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಬಂದು ಪಂಚಾಯಿತಿಯನ್ನ ನಡೆಸಿಕೊಟ್ಟು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ರು. ಹಾಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಸಹಿತ ಅದೇ ರಿಪೀಟ್ ಆಗಿದೆ. ಗರ್ಲ್ಸ್ ತಂಡದ ನಾಯಕಿಯಾಗಿರುವ ಶುಭಾ ಪುಂಜಾ ತಮ್ಮ ತಾಯಿ ನಿಧನರಾಗಿ 4 ದಿನಕ್ಕೆ ಕಾರ್ಯಕ್ರಮಕ್ಕೆ ಬಂದು ಮಾದರಿಯಾಗಿದ್ದಾರೆ. ಯಾಕಂತಂದ್ರೆ ತಾಯಿನ ಕಳೆದುಕೊಂಡ ದುಃಖವನ್ನ ಮರೆಮಾಚಿ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿ ಏನೂ ನಡೆದೇ ಇಲ್ವೇನೋ ಅನ್ನೋ ಹಾಗೆ ಆಟ ಆಡಿದ್ದನ್ನ ನೋಡಿ ಶುಭಾನ ಮಾದರಿ ಹೆಣ್ಮಗಳು ಅಂತಿದ್ದಾರೆ ಕರುನಾಡ ಜನ. ಬನ್ನಿ ಏನೆಲ್ಲ ಆಯ್ತು ನೋಡೋಣ. ಎಸ್, ಬಿಗ್ ಬಾಸ್ ಸೀಸನ್ 11ನಲ್ಲಿ ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 11 ಆರಂಭ ಆಗ್ತಾ ಇದ್ದಂತೆ 2-3 ವಾರಕ್ಕೇನೆ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ರೀತಿ ಬರಸಿಡಿಲು ಅಂತಂದ್ರೂ ಕೂಡ ತಪ್ಪಾಗಂಗಿಲ್ಲ. ಯಾಕಂತಂದ್ರೆ ಅವರ ತಾಯಿ, ಅವರು ತುಂಬಾ ಪ್ರೀತಿಸುವಂತಹ ವ್ಯಕ್ತಿತ್ವ ಅಂತಂದ್ರೆ ಅವರ ತಾಯಿಯನ್ನ ಕಳೆದುಕೊಂಡಂತಹ ಕ್ಷಣ ಅದು. ಸೊ ಆ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಆ ಒಂದು ಸೀಸನ್ ಅನ್ನ ನಡೆಸ್ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಅದರ ಜೊತೆಗೆ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಇವರಿಬ್ರು ಸೇರಿ ಹೊಡೆದಾಡ್ಕೊಂಡು ಹೊರಗಡೆ ಬೇರೆ ಬಂದಿದ್ರು ಬಿಗ್ ಬಾಸ್ ಮನೆಯಿಂದ. ಆ ಸಂದರ್ಭದಲ್ಲಿ ಒಂದು ರೀತಿ ವಿಪರೀತವಾದಂತಹ ಸೂಕ್ಷ್ಮವಾದಂತಹ ಸಂದರ್ಭ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇತ್ತು. ಸೊ ಇಲ್ಲಿ ತಾಯಿಯನ್ನ ಕಳೆದುಕೊಂಡಿರುವಂತ ದುಃಖ, ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಂತ ಏರುಪೇರುಗಳು ಅಂತಂದ್ರೆ ಸ್ಪರ್ಧಿಗಳು ಹದ್ದು ಮೀರಿ ಆಡ್ತಾ ಇರುವಂತ ಆಟ. ಸೊ ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಆ ಒಂದು ಕಾರ್ಯಕ್ರಮದ ಸಾರಥಿ ಅಲ್ವೇ. ಸೊ ಸಾರಥಿಗೆನೆ ತಾಯಿಯನ್ನ ಕಳೆದುಕೊಂಡಿರುವಂತಹ ಆ ದುಃಖದ ಮಡು ಇತ್ತು. ಸೊ ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಆ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೋ ಇಲ್ವೋ ಅನ್ನೊಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಬಟ್ ಕಿಚ್ಚ ಸುದೀಪ್ ಅವರು 2 ವಾರಕ್ಕೆ ವೇದಿಕೆ ಮೇಲೆ ಹತ್ತಿ ಪಂಚಾಯಿತಿಯನ್ನ ನಡೆಸಿಕೊಟ್ಟು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗೆ ಕರುನಾಡ ಜನರಿಂದ ಶಭಾಷನ್ನು ಕೂಡ ಪಡೆದುಕೊಂಡಿದ್ರು. ಮತ್ತೆ ನಾವು ಕೂಡ ಅವರಂತೆಯೇ ಕೆಲಸ ಮಾಡಬೇಕು ಅಂತ ಹೇಳಿ ಜನ ಅವರನ್ನ ಅನುಕರಣೆ ಮಾಡಿದವರು ಕೂಡ ಎಷ್ಟೋ ಜನ ಇದ್ದಾರೆ. ಸೊ ಈಗ ನಾವು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಸಹಿತ ಅದನ್ನೇ ನಾವು ನೋಡ್ಬೋದು. ಹೇಗೆ ಅಂತ ಅಂದ್ರೆ ಇಲ್ಲಿ ಗರ್ಲ್ಸ್ ತಂಡದ ನಾಯಕಿಯಾಗಿರುವಂತಹ ಶುಭಾ ಪುಂಜಾ ಅಂತಂದ್ರೆ ನಿಮಗೆ ಅವರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತೇ ಇದೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ದೊಡ್ಡ ಹುಡುಗಿ, ದೊಡ್ಡವರು ಅಷ್ಟೇ. ಆದ್ರೆ ಅವರು ಆಡುವ ಆಟ, ಅವ್ರು ಮಾತನಾಡುವಂತಹ ಮಾತು, ಮತ್ತೆ ಅವರು ಯಾವುದೇ ಸಿಚುವೇಶನ್ ಇರಲಿ ಅದನ್ನ ತೆಗೆದುಕೊಳ್ಳುವಂತಹ ರೀತಿ, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಂದು ಚಿಕ್ಕ ಮಗು ಜೊತೆ ನಾವು ಇದೀವಿ, ಚಿಕ್ಕ ಮಗುನ ನಾವು ಮಾತಾಡಿಸ್ತಾ ಇದ್ದೀವಿ, ಚಿಕ್ಕ ಮಗುವನ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಷ್ಟು ಫೀಲ್ ಕೊಡುತ್ತೆ. ಅಷ್ಟೊಂದು ಅವರು ಮುಗ್ಧ ಮನಸ್ಸಿನ ಹುಡುಗಿ, ಮುಗ್ಧ ಮನಸ್ಸಿನ ನಟಿ, ಮತ್ತೆ ಒಬ್ಬ ಒಳ್ಳೆಯ ನಟಿ ಅಂತಂದ್ರೂ ಕೂಡ ತಪ್ಪಿಲ್ಲ. ಅಂತಹ ನಗುವಿನ ಒಡತಿಗೆ ಬರಸಿಡಿಲು ಅಂತಂದ್ರೆ ಅವರ ತಾಯಿಯನ್ನ ಕಳೆದುಕೊಂಡಿರುವಂತಹ ದುಃಖ ನೋಡಿ. ಬರೀ 4 ದಿನಗಳ ಹಿಂದೆ ಅವರ ತಾಯಿ ನಿಧನರಾಗಿದ್ದಾರೆ. ಸೊ ತಾಯಿ ನಿಧನರಾಗಿದ್ದಾರೆ ಅಂತಂದ್ರೆ ಎಂತಹ ಹೆಣ್ಣು ಮಗಳಿಗೂ ಕೂಡ ಅದು ಒಂದು ರೀತಿ ಬರಸಿಡಿಲು ಅಂತಂದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ತಾಯಿನೇ ಎಲ್ಲ. ಸೊ ತಾಯಿನ ಕಳೆದುಕೊಂಡಿದ್ರೂ ಸಹಿತ ಅವರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ತಮ್ಮ ಒಂದು ಕೆಲಸಕ್ಕೆ ಅವರು ಹಾಜರಾಗಿದ್ದಾರೆ. ನೋಡಿ, ಶುಭಾ ಪುಂಜಾ ಆ ಗರ್ಲ್ಸ್ ತಂಡದ ನಾಯಕಿ ಅಂತ ಹೇಳಿದೆ. ನೋಡಿ, ಶುಭಾ ಪುಂಜಾ ಅವರ ಪ್ಲೇಸ್ಗೆ ಬೇರೆಯವರನ್ನ ಕರೆದುಕೊಂಡು ಬರ್ಬೋದಾಗಿತ್ತು ಆ ಒಂದು ದಿನಕ್ಕೆ. ಆದ್ರೆ ಶುಭಾ ಪುಂಜಾ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಪರವಾಗಿಲ್ಲ, ನನ್ನ ಕೆಲಸನ ನಾನೇ ಮಾಡ್ತೀನಿ, ನಾನೇ ಬರ್ತೀನಿ ಅಂತ ಹೇಳಿ ಅವರ ತಾಯಿ ತೀರ್ಕೊಂಡು 4 ದಿನ ಆದರೂ ಸಹಿತ ಆ ದುಃಖದ ಮಡುವಿನಲ್ಲಿದ್ದಂತಹ ಶುಭಾ ಪುಂಜಾ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದು ಆ ಒಂದು ಶೋಗೆ ಅವರು ಹಾಜರಾಗಿದ್ದ ರೀತಿ ಮಾತ್ರ ಕರುನಾಡ ಜನ ಭೇಷ್ ಅಂತಿದ್ದಾರೆ. ಅದರ ಜೊತೆಗೆ ಮಾದರಿ ಹೆಣ್ಣು ಮಗಳು ಅಂತನೂ ಕೂಡ ಕರ್ನಾಟಕದ ಜನತೆ ಶುಭಾ ಪುಂಜಾನ ಕೊಂಡಾಡ್ತಾ ಇದೆ. ನೋಡಿ, ಆ ಒಂದು ಧೈರ್ಯ, ಆ ಒಂದು ಕರೇಜ್ ಎಲ್ಲರಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ತಂದೆ ತಾಯಿ ಮೊದಲ ಹೀರೋಯಿನ್ ಆಗಿರ್ತಾರೆ. ಸೊ ನಾವು ಅವರ ಮೂಲಕವೇ ನಾವು ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡಿರ್ತೀವಿ. ಸೊ ಅವರೇ ಇಲ್ಲ ಈ ಜಗತ್ತಿನಲ್ಲಿ ಅಂತಂದಾಗ ಆ ದುಃಖನ ಯಾರಿಂದಲೂ ಕೂಡ ಅಷ್ಟು ಸಲೀಸಾಗಿ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ರೀತಿ ಬರಸಿಡಿಲು ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಅವರು ರಿಕವರ್ ಆಗಬೇಕು ಅಂತಂದ್ರೆ ತುಂಬಾ ದಿನಗಳ ಕಾಲ ಬೇಕೇ ಬೇಕು. ಅವರು ಮಾನಸಿಕವಾಗಿ ಮತ್ತೆ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ರೆ. ಆದ್ರೆ ನಾವು ಶುಭಾ ಪುಂಜಾ ವಿಚಾರದಲ್ಲಿ ನೋಡಿ, ಅವರು ನೋಡ್ಲಿಕ್ಕೆ ಚಿಕ್ಕ ಮಗು, ಚಿಕ್ಕ ಕೂಸಿನಂತೆ ಆಡ್ತಾರೆ ಅಂತ ನಾವು ಹೇಳಿದ್ವಿ. ಆದ್ರೆ ಅವರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ, ಅವರು ಎಷ್ಟರ
ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ವಿಚಾರ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮನುಷ್ಯ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಮಗುವಿನಂತೆಯೇ ಇರಬೇಕು, ಆದರೆ ಈ ರೀತಿಯಾದಂಥ ವಿಚಾರಧಾರೆಗಳು ನೋಡಿ, ಅವರು ಎಷ್ಟು ದೊಡ್ಡ ಮಟ್ಟಿಗೆ ಅವರು ವಿಚಾರವನ್ನ ಮಾಡಿ ಆ ಒಂದು ಸ್ಟೇಜ್ನಲ್ಲಿ ನಾನೇ ಇರಬೇಕು, ನನ್ನ ಕೆಲಸನ ನಾನೇ ಮಾಡಬೇಕು, ನನ್ನ ಒಂದು ಅನುಪಸ್ಥಿತಿಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅನ್ನೊಂದು ಕಾರಣಕ್ಕಾಗಿ ಶುಭಪುಂಜ ಈ ರೀತಿಯಾಗಿ ದೊಡ್ಡದಾಗಿ ಆಲೋಚನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಅವರು ಅಳ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ, ಅನುಪಮಾ ಗೌಡ ಅವರು ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಬೇಕಾಗಿತ್ತು ಇಡೀ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ತಂಡದ ಮೂಲಕ. ಯಾಕೆ ಅಂತಂದ್ರೆ ನೋಡಿ, ಶುಭಪುಂಜ ಅವರ ಒಂದು ಕರ್ತವ್ಯದ ಮೇರೆಗೆ ಅವರ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇಡೀ ತಂಡದ ಪರವಾಗಿ ಅನುಪಮಾ ಗೌಡ ಅವರ ತಾಯಿಯ ನಿಧನದ ಕುರಿತಾಗಿ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಂಥವರೆಗೂ ಸಹಿತ ಅಂತಂದ್ರೆ ಆ ದುಃಖವನ್ನೆಲ್ಲ ಬಚ್ಚಿಟ್ಕೊಂಡು ಮುಖದ ಮೇಲೆ ಈ ನಗುವಿನ ಮೇಕಪ್ ಅನ್ನು ಹಾಕಿಕೊಂಡು ಅವರು ಆಟವನ್ನು ಆಡ್ತಾ ಇದ್ರು, ಶೋ ರೀತಿಯಾಗಿ ನೋಡ್ಕೊಂಡಿದ್ರು. ಸೊ ಆ ಸಂದರ್ಭದಲ್ಲಿ ಅನುಪಮ ಥರ್ಟ್ ಅಂತ ಹೇಳಿ ಅವರ ತಾಯಿಯ ವಿಚಾರವನ್ನ ಎತ್ತಿದಾಗ ಬರೀ 4 ದಿನ ಆಯಿತು ಅವರ ತಾಯಿ ತೀರ್ ಹೋಗಿ. ಹಾಗಿದ್ರೂ ಸಹಿತ ಶುಭ ಕಾರ್ಯಕ್ರಮಕ್ಕೆ ಬಂದಿರೋದಿದೆ ಅಲ್ಲ, ಸೊ ಇದನ್ನ ಯಾವ ಒಂದು ಮಾತಿನಿಂದ ವರ್ಣನೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅನುಪಮ ಹೇಳಿರೋ ಮಾತಿಗೆ ಅಲ್ಲಿ ನಗ್ನಗ್ತಾ ಕೂತಿರುವಂತ ಶುಭಪುಂಜ ಕಣ್ಣಲ್ಲಿ ನೀರೆಳಿಲಿಕ್ಕೆ ಶುರುವಾಗುತ್ತೆ. ಯಾಕಂತಂದ್ರೆ ತಾಯಿಯನ್ನ ನೆನಪಿಸಿರುವಂತ ಅನುಪಮಾ ಗೌಡ. ಸೊ ಹೀಗಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅಲ್ಲಿರುವಂತ ಫೀಮೇಲ್ ಕಂಟೆಸ್ಟೆಂಟ್ ಗಳೆಲ್ಲ ಹೋಗಿ ಶುಭಾನ ಸಮಾಧಾನ ಮಾಡ್ತಾರೆ. ಮತ್ತೆ ಅವರು ಹೇಳ್ತಾರೆ ತಮ್ಮ ತಾಯಿಯನ್ನ ನೆನೆಸ್ಕೊಳ್ತಾರೆ. ಅಂತಂದ್ರೆ ಅವರು ತೀರು ಹೋಗೋಕ್ಕಿಂತ ಮುಂಚೆ ಅವ್ರ ಜೊತೆ ಅವ್ರು ಹೇಗಿದ್ರು ಅನ್ನೋದ್ರ ಕುರಿತಾಗಿ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ತಾರೆ. ನೋಡಿ, ಅವರ ಶೂಟಿಂಗ್ ಇಲ್ಲ ಅಂತಂದ್ರೆ ಅವ್ರದ್ದು ಯಾವುದೇ ರೀತಿಯಾದಂಥ ಶೆಡ್ಯೂಲ್ ಇಲ್ಲ, ಅವತ್ತು ಶೂಟಿಂಗ್ ಇಲ್ಲ ಅಂತಂದ್ರೆ ಅವರ ತಾಯಿಯ ಜೊತೆಗೆ ಅವರು ಹೋಲ್ ಡೇನ ಸ್ಪೆಂಡ್ ಮಾಡ್ತಿದ್ರಂತೆ. ಸೊ ಒಂದು ವೇಳೆ ಏನಾದರೂ ಶೂಟಿಂಗ್ ಏನಾದರೂ ಬಂದರೆ ತಾಯಿಯಿಂದ ದೂರ ಆಗ್ತಿದ್ದೆ ಅಷ್ಟೇ. ಬಟ್ ಶೂಟಿಂಗ್ ಇಲ್ಲ ಅಂತಂದರೆ ಕಂಪಲ್ಸರಿ ಡೆಫಿನೆಟ್ ಆಗಿ ನಾನು ನನ್ನ ತಾಯಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ಲಾಸ್ಟ್ ಇಯರ್ ನನಗೊಂದು ಸ್ವಲ್ಪ ಶೂಟಿಂಗ್ ಜಾಸ್ತಿ ಇರೋ ಕಾರಣಕ್ಕಾಗಿ ನನಗೆ ನನ್ನ ತಾಯಿ ಜೊತೆ ಜಾಸ್ತಿ ಇರೋಕ್ಕಾಗಿರಲಿಲ್ಲ. ಆ ಒಂದು ಇಯರ್ ನಾನು ಮಿಸ್ ಮಾಡಿಕೊಂಡೆ. ಈ ವರ್ಷ ನಾನು ನನ್ನ ತಾಯಿ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅದರ ಜೊತೆಗೆ ನನ್ನ ತಾಯಿ ತೀರ್ ಹೋಗೋಕ್ಕಿಂತ ಮುಂಚೆ ಕೊನೆ ಕ್ಷಣದಲ್ಲಿ ಒಂದು 20 ಬಾರಿ ನನ್ನಿಂದ ನೀರು ಕುಡಿಸ್ಕೊಂಡಿದ್ದಾರೆ, ಟೀ ಕಾಫಿ ಕುಡಿಸ್ಕೊಂಡಿದ್ದಾರೆ, ಹಣ್ಣು ತಿಂದಿದ್ದಾರೆ. ಮತ್ತು ಅವ್ರಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ನನ್ನ ಹೆಸರು ಹೇಳ್ತಾ ನನ್ನನ್ನೇ ಕೇಳ್ತಾ ನನಗೇ ಹೇಳ್ತಾ ಇದ್ರು. ಸೊ ಏನು ಬೇಕು ಬೇಡ ಅನ್ನೋದೆಲ್ಲವನ್ನು ಕೂಡ ನನ್ನ ಮುಂದೆನೇ ಹೇಳ್ಕೊಳ್ತಾ ಇದ್ರು. ಮತ್ತೆ ಅವ್ರು ಇನ್ನೇನು ತೀರ್ ಹೋಗ್ತಾರೆ, ಈ ಒಂದು ಪ್ರಪಂಚವನ್ನ ಬಿಟ್ಟು ಹೋಗ್ತಾರೆ ಅನ್ನೋಂಥ ಸಂದರ್ಭದಲ್ಲೂ ಸಹಿತ ನನ್ನ ಕೈಯನ್ನ ಹಿಡ್ಕೊಂಡಿದ್ರು. ಅವರು ಕೊನೆ ಉಸಿರು ಎಳೆಯೋವರೆಗೂ ಸಹಿತ ಅವ್ರು ನನ್ನ ಕೈಯನ್ನೇ ಹಿಡ್ಕೊಂಡಿದ್ರು. ಸೊ ಅದೆಲ್ಲವೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ತಾಯಿಯ ಜೊತೆಗೆ ನಾನು ಕೊನೆ ಕ್ಷಣದಲ್ಲಿ ಕೊನೆ ಗಳಿಗೆಯಲ್ಲೂ ಕೂಡ ನಾನು ಇದ್ದೆ ಅನ್ನೋ ಒಂದು ಸಮಾಧಾನ ಮಾತ್ರ ಇದೆ. ಬಟ್ ನನ್ನ ತಾಯಿನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಐ ಆಮ್ ನಾಟ್ ಓಕೆ ಅಂತ ಹೇಳಿ ಕಣ್ಣೀರಿಡಲಿಕ್ಕೆ ಶುರು ಮಾಡ್ತಾರೆ ಶುಭಪುಂಜ. ಸೊ ಈ ಒಂದು ವಿಚಾರವನ್ನು ನೋಡಿದಾಗ ಎಲ್ಲರಲ್ಲೂ ಕೂಡ ಕಣ್ಣಲ್ಲಿ ನೀರಿಳಿಯೋದು ಸಹಜ. ಯಾಕಂತಂದರೆ 4 ದಿನ ಆಯಿತು ಅವರ ತಾಯಿ ಹೋಗಿ. 4 ದಿನಕ್ಕೆ ಅವರು ಮತ್ತೆ ಸ್ಟ್ರಾಂಗ್ ವುಮೆನ್ ಆಗಿ ಅವ್ರು ನೋಡಿ ಎಷ್ಟು ಕರೇಜಿಂದ ಅವರು ಮತ್ತೆ ಆ ಸ್ಟೇಜ್ ಮೇಲೆ ಬಂದು ಆಟವನ್ನು ಆಡ್ತಾ ಇದ್ದಾರಲ್ಲ. ಸೊ ಇದು ಒಂದು ರೀತಿ ಹೆಮ್ಮೆಯ ವಿಚಾರ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಟ್ಟಿನಲ್ಲಿ ಅವರ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಶುಭಪುಂಜಗೆ ಇನ್ನಷ್ಟು ಆತ್ಮಸ್ಥೈರ್ಯ ಬರಲಿ, ಮತ್ತು ಈ ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿ ಆ ದೇವರು ಇನ್ನಷ್ಟು ಕರುಣಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.